ಸೋಮಾರಿತನ ಎಷ್ಟು ಮನೆ ಮಾಡಿರ್ತೈತೆ ಅನ್ನೋದಕ್ಕೆ 40 ವರ್ಷದ ಹಿಂದೆ ಭದ್ರಗಿರಿ ಅಚ್ಯುತದಾಸ್ ಹೇಳಿದಂಥ ಒಂದು ಕಥೆ. ಒಬ್ಬ ಕೆಟ್ಟ ಸೋಮಾರಿ ಇದ್ದ, ಭಾಳ ಸೋಮಾರಿ. ಹಸುವಾದವಂದ ಮನೆಗೆ ಹೋಗ್ತದ, ಉಣ್ತದ ಬರ್ತದ. ಇವು ಹೊಟ್ಟೆ ಚುರ್ರಲ್ಲಿ ಬುದ್ಧಿ ಬರ್ತೈತೆ ಅಂತ ಮನೆಯಿಂದ ಹೊರಗೆ ಹಾಕಿಬಿಟ್ರು. ಭಯಂಕರ ಹಸುವಾತು. ಏನು ಮಾಡ್ಬೇಕು? ತಟ್ಟ್ಯಾಗಿನ ತೊಗೊಂಡು ಉಣ್ಣಾಕ ಬೇಸರ ರೀ ಅವಾಗ, ಅಷ್ಟು ಸೋಮಾರಿ. ಊರವ್ರಿಗೆ ಹೋಗಿ ಒಂದು ಹಣ್ಣಿನ ಗಿಡದ ಕೆಳಗೆ ಮಕ್ಕೊಂಡ. ಅಂದ್ರೆ ಗಾಳಿ ಬೀಸ್ತಂದ್ರೆ ಹಣ್ಣಿನ ಗಿಡ ಅಳ್ಳಾಡ್ತೈತೆ, ಹಣ್ಣು ಬಂದು ನನ್ನ ಬಾಯಾಗಿ ಬೀಳ್ತೈತೆ, ಅವಾಗ ತಿಂದ್ರಾತು ಅಂತ ಮಕ್ಕೊಂಡ್ರೆ. ಗಾಳಿ ಬೀಸ್ತೀವಿ, ಹಣ್ಣು ಬಿತ್ತು, ಎದಿ ಮ್ಯಾಗ ಬಿತ್ತು. ಇಟ್ಕೊಳಕ್ಕೆ ರೆಡಿ ಇಲ್ಲವ. ಎದಿ ಮ್ಯಾಗ ಬಿದ್ದೈತೆ, ಸ್ವಲ್ಪ ಗಾಳಿ ಜೋರು ಬೀಸ್ತೆ ಅಂದ್ರೆ ಬಾಯಿಗೆ ಬರ್ತೈತೆ, ತಡಿ ಅಂತ ಕಾದ. ಹೊತ್ತು ಮುಣಿಗಿತು, ಬಾಯಿಗೆ ಬರಲಿಲ್ಲ ಅದು. ಇನ್ನೇನು ಕತ್ಲಾತು, ಎದ್ದು ಹೋಗ್ಬೇಕ್ರೊಳಗೆ ಆ ಭಾಗದಾಗ ಒಬ್ಬ ಕುದುರೆ ಮ್ಯಾಗ ಹೊಂಟಿದ್ದ. ಇವ ಮಕ್ಕೊಂಡ, ಲೇ ಅಪ್ಪ ಬಾ, ಏನು ಹಣ್ಣು ಎದಿ ಮ್ಯಾಗ ಬಿದ್ದೈತೆ, ಅದನ್ನು ಬಾಯಾಗಿ ಇಡಬಾರ್ಲೇ ಅಪ್ಪ. ಯಾಕೆ ನಿನಗೇನಾಗೈತೆ? ನಾ ಸೋಮಾರಿಲೇ, ನನ್ನ ಕೈಲಿ ಏನೂ ಕೆಲಸ ಮಾಡೋದಾಗಲ್ಲ. ಅದಕ್ಕೆ ಅವ ಅಂದ, ನಾನು ನಿಮ್ಮಪ್ಪ, ನಂದು ಊರು ಹಿಂದೆ ಹೋತು, ಕುದುರೆಯಿಂದ ಇಳಿಯಕ್ಕೆ ಬೇಸರಾಗಿ ಹಂಗ ಹೊಂಟೀನಿ ನಾನು ಅಂದವ.